Come on, home cooks, let's cook in the Master Class kitchen. Master Class Chef of the Year 2020. Master Class Chef of the Year 2020. ನಮ್ಮ ಟಿವಿ ನೋಡುತ್ತಿರುವಂತ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಾನು ನಿಮ್ಮ ಸೂಪರ್ ಕೂಲ್ ಹೋಸ್ಟ್ ವಿಜಯ್ ನಿಖಿಲ್ ರಾಜ್ ಮಾಡುವಂತಹ ನಮಸ್ಕಾರಗಳು. ಸೊ ನೀವು ನೋಡ್ತಾ ಇದ್ದೀರಾ ತುಂಬಾನೇ ಸೂಪರ್ ಆಗಿರುವಂತ ಒಂದು ಕಾರ್ಯಕ್ರಮ. ಸೊ ವೀಕ್ಷಕರಿಗೆ ಒಂದು ಮಾತಿದೆ, ಸೊ ನಾವು ಏನೇ ಹೊರಗಡೆ ದುಡಿಬಹುದು, ಏನೇ ಹೊರಗಡೆ ಕೆಲಸ ಮಾಡ್ಬೋದು, ಸೊ ಕೊನೆಗೆ ಅದರದ್ದು ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ಹೊಟ್ಟೆ ತುಂಬಿಸೋದಕ್ಕೋಸ್ಕರ. ಸೊ ಹೊರಗಡೆ ಕೆಲಸ ಮಾಡಿ ನಾವು ಮನೆಗೆ ಬಂದ ತಕ್ಷಣ ಸೊ ಫಸ್ಟ್ ಕೆಲಸ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಅಡುಗೆ ಮನೆಗೆ ಹೋಗಿ ಏನೆಲ್ಲ ಇದೆ ಅಂತ ನೋಡುವಂಥದ್ದು. ಸೊ ಏನಾದರೂ ಬಿಸಿ ಬಿಸಿಯಾಗಿ ರುಚಿಯಾಗಿ ಇದ್ರೆ ಸೊ ಅದಕ್ಕಿಂತ ದೊಡ್ಡ ಖುಷಿ ಏನೂ ಇಲ್ಲ. ಸೊ ಇಲ್ಲಿ ಕೂಡ ಅಷ್ಟೇ, ನಮ್ಮ ಮಾಸ್ಟರ್ ಕ್ಲಾಸ್ ಹೋಮ್ ಕುಕ್ಸ್ ಏನಿದ್ದಾರೆ ಸೊ ಅವರು ಇಲ್ಲಿ ಬಿಸಿ ಬಿಸಿಯಾದಂಥ ರುಚಿಯಾಗಿರುವಂಥ ಒಂದು ವಿಭಿನ್ನವಾದ ರೆಸಿಪೀಸ್ ಅನ್ನ ಇಲ್ಲಿ ಮಾಡ್ಲಿಕ್ಕಿದ್ದಾರೆ. ಸೊ ದಿಸ್ ಇಸ್ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ 2020. ಸೊ ಸೀಸನ್ 1 ಇದರ ಒಂದು ಸುಂದರವಾದ ಎಪಿಸೋಡ್ ಅಲ್ಲಿ ನಾವು ಇವತ್ತು ಇದ್ದೇವೆ. ಸೊ ಕ್ವಾರ್ಟರ್ ಫೈನಲ್ಸ್ ರೌಂಡ್ ನಡೀತಾ ಇದೆ. ಸೊ ಆಲ್ರೆಡಿ ಕ್ವಾರ್ಟರ್ ಫೈನಲ್ಸ್ ಏನು ಅಂತ ನಾವು ಹೇಳಿ ಆಗಿದೆ. ಸೊ ರೆಪ್ಲಿಕೇಶನ್ ರೌಂಡ್ ಇಲ್ಲಿ ನಡೀತಾ ಇದೆ. ಸೊ ಈ ಒಂದು ಕಾರ್ಯಕ್ರಮದ ಇವತ್ತಿನ ಸಂಚಿಕೆಯನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಇಬ್ರು ವ್ಯಕ್ತಿಗಳು ಇಲ್ಲಿ ಬರಲೇಬೇಕು, ನನ್ನ ಜೊತೆ ನಿಲ್ಲೇಬೇಕು. ಸೊ ಅವರಿಲ್ಲದೆ ಇದ್ರೆ ಈ ಒಂದು ಕಾರ್ಯಕ್ರಮ ನಾವು ಪ್ರಾರಂಭ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಗುರುಗಳ ಸ್ಥಾನದಲ್ಲಿ ಇಬ್ಬರನ್ನ ನಾವು ಇಲ್ಲಿ ಕರೀಲಿಕ್ಕಿದ್ದೇವೆ. ಸೊ ನಮ್ಮ ಕಂಟೆಸ್ಟೆಂಟ್ಸ್ನವರಿಗೆ ಸದಾ ಏನೆಲ್ಲ ಕಮೆಂಟ್ಸ್ ಅನ್ನ ಕೊಡ್ತಾ ಅವರಿಗೆ ಪ್ರೋತ್ಸಾಹವನ್ನ ನೀಡ್ತಾ ಬಂದರೆ ಸೊ ನಮ್ಮ ಇಬ್ರು ತೀರ್ಪುಗಾರರು ಇಲ್ಲಿ ಇದ್ದಾರೆ. ಸೊ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸೊ ಮೊದಲಿಗೆ ನಮ್ಮ ಜೊತೆ ತೀರ್ಪುಗಾರರಾಗಿ ಇದ್ದಾರೆ. ಸೊ ಇವ್ರ ಬಗ್ಗೆ ಹೇಳಬೇಕು ಅಂತ ಆದ್ರೆ ತುಂಬಾನೇ ಅನುಭವವನ್ನ ಹೊಂದಿರುವಂತ ಶೆಫ್ ಇವರು. ತುಂಬಾನೇ ಬೇರೆ ಬೇರೆ ರಾಜ್ಯಗಳಲ್ಲಿ ತುಂಬಾನೇ ಬೇರೆ ಬೇರೆ ಸ್ಟಾರ್ ಹೋಟೆಲ್ಗಳಲ್ಲಿ ಇವರು ಶೆಫ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಸೊ ಇವಾಗ ಇವರು ಓಷನ್ ಫಾಲ್ ಹೋಟೆಲ್ನಲ್ಲಿ ಎಕ್ಸಿಕ್ಯೂಟಿವ್ ಶೆಫ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಹಿ ಇಸ್ ಶೆಫ್ ದೇವ್ಬ್ರಾತ್ ಮಂಡಲ್. ಸೊ ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾನೆ. ಸೊ ಪ್ಲೀಸ್ ಸರ್. ಹಲೋ ಸರ್. ಸೊ ಅದೇ ರೀತಿ ನಮ್ಮ ಜೊತೆ ಇನ್ನೊಬ್ರು ತೀರ್ಪುಗಾರರಿದ್ದಾರೆ. ಸೊ ಇವರು ಕೂಡ ತುಂಬಾನೇ ಅನುಭವಿ ಶೆಫ್, ತುಂಬಾನೇ ಸಂಸ್ಥೆಗಳಲ್ಲಿ ತುಂಬಾನೇ ರೆಸ್ಟೋರೆಂಟ್ಸ್ಗಳಲ್ಲಿ ಶೆಫ್ ಆಗಿ ಸೇವೆಯನ್ನ ಸಲ್ಲಿಸಿರುವಂತವರು. ಸೊ ಇವರು ಮುಂಬೈಯವರು, ಆದ್ರೆ ಇವಾಗ ಇಲ್ಲಿ ಇದ್ದಾರೆ. ಸೊ ಎನ್ಪೋಯ ಗ್ರೂಪ್ನ ಫುಡ್ ಕ್ರಾಫ್ಟ್ ನಲ್ಲಿ ಶೂ ಶೆಫ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಬಂದಿದ್ದಾರೆ. ಸೊ ಹಿ ಇಸ್ ಶೆಫ್ ಮಿಥುನ್ ಜಿ ಕುಲಾಲ್. ಸೊ ಇವರನ್ನ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸೊ ಪ್ಲೀಸ್ ಸರ್. ಓಕೆ. ಸೊ ಇಬ್ರು ತೀರ್ಪುಗಾರರು ಇಲ್ಲಿ ನನ್ನ ಪಕ್ಕದಲ್ಲಿ ಬಂದಿದ್ದಾರೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ ನಮ್ಮ 3 ಜನ ಕಂಟೆಸ್ಟೆಂಟ್ಸ್ ಇವತ್ತು ಇಲ್ಲಿ ಬಂದು ಇವತ್ತಿನ ಕುಕಿಂಗ್ ಚಾಲೆಂಜ್ ಅನ್ನ ತೆಗಿಲಿಕ್ಕಿದ್ದಾರೆ. ಸೊ ಅವರನ್ನ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮ್ಮ 3 ಜನ ಕಂಟೆಸ್ಟೆಂಟ್ಸ್ ಇಲ್ಲಿ ಬಂದಿದ್ದಾರೆ. ಸೊ ಈ ಕಡೆ ಮನೋಜ್ ಅವರಿದ್ದಾರೆ, ಅದೇ ರೀತಿ ಈ ಕಡೆ ಫಾತಿಮಾ ಸಲ್ವಾ ಅಂಡ್ ಅಹಾನಾ ಶೆಟ್ಟಿ ಅವರಿದ್ದಾರೆ. ಸೊ ಇವರು 3 ಜನ ಇವತ್ತು ಇಲ್ಲಿ ಕ್ವಾರ್ಟರ್ ಫೈನಲ್ಸ್ ರೌಂಡ್ ಅನ್ನ ಮಾಡ್ಲಿಕ್ಕೆ ಇದ್ದಾರೆ. ಸೊ ನಿಮಗೆ ಆಲ್ರೆಡಿ ಹೇಳಿದಾಗೆ ಸೊ ರೆಪ್ಲಿಕೇಶನ್ ರೌಂಡ್ ಇದೆ. ಸೊ ನೀವು ಆಲ್ರೆಡಿ ಇವತ್ತಿನ ರೆಪ್ಲಿಕಾ ಚಾಲೆಂಜ್ ಅನ್ನ ಟೇಸ್ಟ್ ಮಾಡಿದಿರಾ. ಸೊ ಶೆಫ್ ಮಂಡಲ್ ಅವರು ಮಾಡಿರುವಂತ ಒಂದು ವಿಭಿನ್ನವಾದ ರೆಸಿಪಿಯನ್ನ ನೀವು ಟೇಸ್ಟ್ ಮಾಡಿದಿರಾ. ಸೊ ನಿಮಗೆ ಇವತ್ತಿರುವ ಚಾಲೆಂಜ್ ಏನು ಅಂತ ಹೇಳಿದ್ರೆ ಅದನ್ನ ಆಸ್ ಇಟ್ ಈಸ್ ರೆಪ್ಲಿಕೇಟ್ ಮಾಡಬೇಕು. ಸೊ ಹೇಗಿದೆ ಹಾಗೇನೆ ನೀವು ಇವತ್ತು ಕುಕ್ ಮಾಡಿ ಸರ್ವ್ ಮಾಡಿ ತೀರ್ಪುಗಾರರ ಮುಂದೆ ಪ್ರೆಸೆಂಟ್ ಮಾಡಬೇಕು. ಸೊ ರೆಡಿ ಇದ್ದೀರಾ ಎಲ್ಲರೂ? ಸೊ ನಿಮಗೆ ಇವತ್ತಿನ ಈ ಒಂದು ಚಾಲೆಂಜ್ ಅನ್ನ ಕಂಪ್ಲೀಟ್ ಮಾಡಲಿಕ್ಕೆ ಸಿಗ್ತಾ ಇದೆ ಕೇವಲ 75 ಮಿನಿಟ್ಸ್. ಸೊ 75 ನಿಮಿಷ ಕಾಲಾವಕಾಶ ನಿಮಗೆ ಈ ಒಂದು ರೌಂಡ್ ಅನ್ನ ಕಂಪ್ಲೀಟ್ ಮಾಡಲಿಕ್ಕೆ ಸಿಗುತ್ತೆ. ಸೊ 1 hour 15 minutes. ಸೊ ಆಲ್ ಆರ್ ರೆಡಿ? ಸೊ ನಿಮ್ಮ ಸಮಯ ಈಗ ಶುರು. ನಿಮಗೆ ರೆಸಿಪಿಯನ್ನ ಕೊಟ್ಟಿದ್ದೇವೆ. ಸೊ ಟೇಸ್ಟ್ ಮಾಡಿದ್ದೀರಾ. ಸೊ ಟೇಸ್ಟ್ ಮಾಡಿದ ಆ ಒಂದು ನೆನಪನ್ನ ಇಟ್ಟು ಇಲ್ಲಿ ರೆಸಿಪಿಯನ್ನ ಕೊಟ್ಟಿದ್ದೇವೆ. ಸೊ ನೀಟಾಗಿ ಸ್ಟೆಪ್ಸ್ ಅನ್ನ ಪ್ರೋಸೆಸ್ ಅನ್ನ ಓದ್ಬಿಟ್ಟು ಅದೇ ತರ ನೀವು ರೆಪ್ಲಿಕೇಟ್ ಮಾಡಬೇಕು. ಸೊ ಪ್ರೋಸೆಸ್ ಕೂಡ ಪ್ಲೇಟಿಂಗ್ ಕೂಡ ಎಲ್ಲಾನು ನೀಟಾಗಿರ್ಬೇಕು. ಸೊ ದ ಪ್ರಾಸೆಸ್ ಹ್ಯಾಸ್ ಟು ಬಿ ದ ಸೇಮ್. ಸೊ ಶೆಫ್ ಮಾಡಿರುವಂಥ ಸ್ಪೆಷಲ್ ರೆಸಿಪಿ ಏನಿದೆ ಅದೇ ಥರ ನೀವು ರೆಪ್ಲಿಕೇಟ್ ಮಾಡಬೇಕು. ಸೊ ಆಸ್ ಇಟ್ ಈಸ್ ಸೇಮ್ ಇರಬೇಕು. ಸೊ ಕ್ಲೀನಾಗಿ ಮಾಡಿ, ನೀಟಾಗಿ ಮಾಡಿ. ಸೊ ನಿಮ್ಮ ಪ್ಲೇಸಲ್ಲಿ ಕ್ಲೀನಿನೆಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ವೇಸ್ಟೇಜ್ ಆಗಿರ್ಬೋದು, ಕ್ಲೀನಿನೆಸ್ಗೆ ಇವತ್ತು ಜಾಸ್ತಿ ವೆಯ್ಟೇಜ್ ಕೊಡ್ತಾ ಇದ್ದೇವೆ. ಸೊ ನಿಮ್ಮ ಪ್ಲೇಸ್
ಅಷ್ಟೇ ಕ್ಲೀನ್ ಆಗಿರಬೇಕು, ವೇಸ್ಟೇಜ್ ಕಡಿಮೆ ಇರಬೇಕು. ಎಕ್ಸಾಕ್ಟ್ಲಿ, ದೇ ಶುಡ್ ಬಿ ನೋ ವೇಸ್ಟೇಜ್. ನಿಮ್ಮ ಕಿಚನ್ ಕೌಂಟರ್ ಆದಷ್ಟು ಕ್ಲೀನ್ ಆಗಿರಬೇಕು. ಸೊ ಇದಕ್ಕೆಲ್ಲ ಇವತ್ತು ಮಾರ್ಕ್ಸ್ ಅನ್ನ ಜಾಸ್ತಿನೇ ನೋಡ್ತಾ ಇದ್ದಾರೆ. ಸೊ ಪ್ಲೀಸ್ ಬಿ ಕೇರ್ಫುಲ್ ವೆನ್ ಯು ಆರ್ ಕುಕಿಂಗ್. ಎಸ್ ಸಹನಾ ಅವರೇ, ಏನು ಮಾಡ್ತಾ ಇದ್ರಿ? ಇವತ್ತಿನ ರೆಸಿಪಿ ಹೆಸರೇನು ಹೇಳಿ. ಸೊ ಫಸ್ಟ್ ಅದು ನೋಡದೆ ಹೇಳಬೇಕು, ಜೋರಾಗಿ ಹೇಳಬೇಕು. ಏನಿದು ಅಷ್ಟು ಸ್ಪೆಷಲ್ ಆಗಿರುವಂಥ ರೆಸಿಪಿಯನ್ನು ಮಾಡ್ತಾ ಇದ್ರೆ ಹೆಸರನ್ನ ಸ್ವಲ್ಪ ಸ್ಟೈಲಿಶ್ ಆಗಿ ಹೇಳೋದು ಕಲಿಬೇಕಪ್ಪ. ಇಲ್ಲ, ನೋಡದೆ ಹೇಳಬೇಕು. ಆಮೇಲೆ ನೀವು ಹೆಸರು ಹೇಳ್ಬೇಕಿದ್ರೆ ಇಷ್ಟು ಸ್ಲೋ ಮಾಡಿದ್ರೆ, ಇನ್ನು ರೆಸಿಪಿ ಮಾಡ್ಬೇಕಿದ್ರೆ ಇನ್ನೆಷ್ಟು ಸ್ಲೋ ಮಾಡ್ತೀರಾ? ಹೆಸರು ನೋಡಿಲ್ಲ, ಸೊ ಮೆನು ನೋಡಿದ್ದೀರಾ. ಫಸ್ಟ್ ಲೈನ್ ಅಲ್ಲಿ ಅಷ್ಟು ಬೋಲ್ಡ್ ಆಗಿ ಹೆಸರನ್ನ ಹಾಕಿದ್ದೇವೆ, ಸೊ ಅದನ್ನ ನೋಡ್ಬೇಕಿತ್ತು ನೀವು. ಎಸ್ ಫಾತಿಮಾ, ಸ್ವಲ್ಪ ಟಫ್ ಇದೆಯಾ? How is the replication round? ಹೇಗಿದೆ? So have you understood the process? ಎಲ್ಲ ನೋಡಿದ್ದೀರಾ, ಓದಿದ್ದೀರಾ ಕರೆಕ್ಟ್ ಆಗಿ? ಸೊ ಟೇಸ್ಟ್ ಎಲ್ಲ ಲಿಟಲ್ ಕನ್ಫ್ಯೂಷನ್ ಇಸ್ ದೇರ್. ಟೇಸ್ಟ್ ಎಲ್ಲ ನೋಡಿದಾಗ ಹೇಗೆ ಅನಿಸ್ತು? ವೆರಿ ಕಾಂಪ್ಲಿಕೇಟೆಡ್. ಸೊ ವಿ ನೀಡ್ ಟು ಚೆಕ್ ಹೌ ಯು ವಿಲ್ ಎಕ್ಸಿಕ್ಯೂಟ್ ದ ಸೇಮ್. ಪಾತ್ಯರ್ನ ಇತ್ತೆ ಅರೆಗೆ ಟೈಮ್ ಇಜ್ಜೆ ಆಯ್ತು. ಸೊ ಶಿ ಈಸ್ ಫುಲ್ಲಿ ಇನ್ ಟು ದ್ಯಾಟ್. ಸೊ ಅರೆಗೆ ದಾದ ಅಲ್ಪ ಅವ್ರನ್ನ ಪ್ರಾಸೆಸ್ ಉಂಟು, ಐಟಮ್ ಇತ್ತು ಮಾತ್ರ ಕಾನ್ಸಂಟ್ರೇಷನ್ ಉಂಟು. ಎಸ್ ಮನೋಜ್ ಅವರೇ, ನೀವು ಹೇಳಿ ಇವತ್ತಿನ ರೆಸಿಪಿ ಹೆಸರೇನು? ಹಾ, ಚಿಕನ್ ಸ್ಟಾಕ್ ಹಾಗೆಲ್ವಾ? ಓಕೆ, ಫಸ್ಟಿಂದ ಹೇಳ್ತೀರಾ? ಹಾಂ ಹೇಳಿ. ಚಿಕನ್ ಮರ್ತೋಗಿದ್ಯಾ ಹೆಸರು? ಡಿಶ್ ಬನಾ ರಹಾ ಹೈ ಲೇಕಿನ್ ಡಿಶ್ ಕಾ ನಾಮ್ ಹಿ ಯಾದ್ ನಹೀ ಹೈ. ಸೊ ದಿಸ್ ಇಸ್ ವೆರಿ ಸ್ಯಾಡ್ ಮನೋಜ್ ಅವರೇ. ಏನಿದು ರೆಸಿಪಿನ ಮಾಡಬೇಕಿದ್ರೆ ಅದು ಏನು ಮಾಡ್ತಿದ್ದೀರಾ ಅಂತಲೇ ನಿಮ್ಗೆ ಗೊತ್ತಿಲ್ಲ? ಟೆನ್ಷನಲ್ಲಿ ನೆನಪು ಬರ್ತಿಲ್ವಾ? ನೆನಪಲ್ಲ, ಐಟಮ್ಸ್ ನೆನಪು ಮಾಡ್ತಿದ್ದೀನಿ ಅಷ್ಟೇ. ಐಟಮ್ಸ್ ಅಲ್ಲ, ಅದ್ರ ಹೆಸರು ಏನು? ರಿಯಲಿ ಸಾರಿ, ವಾಟ್ ವಾಸ್ ದ ನೇಮ್? ಹಿ ಇಸ್ ಆಸ್ಕಿಂಗ್ ದ ನೇಮ್ ಶೆಫ್. Chicken roulette. Chicken roulette. ಚಿಕನ್ ರುಲಾಡ್ With sauce name is ವಿತ್ ಸಾಸ್ ಹೆಸರೇನು? Belute. ಸೊ ಡಿಶ್ ಮಾಡಬೇಕಿದ್ರೆ ಹೆಸರನ್ನ ನೀವು ಬೈ ಹಾರ್ಟ್ ಮಾಡ್ತಾ ಇರಿ. ಸೊ ನೆಕ್ಸ್ಟ್ ಸರ್ವಿಂಗ್ ಮಾಡಬೇಕಿದ್ರೆ ಅದು ಹೇಳಬೇಕಲ್ಲ. Done the deboning, very good. ಸೊ ಡಿಬೋನ್ ಚೆನ್ನಾಗಿದೆಯಂತೆ ಮನೋಜ್ ಅವರೇ. ಸೊ ವೆರಿ ನೈಸ್ ಕಮೆಂಟ್ ಫ್ರಮ್ ದ ಶೆಫ್. ಎಸ್, ಥ್ಯಾಂಕ್ ಯು ಶೆಫ್. ಯು ಟು ಹ್ಯಾಮರ್ ಇಟ್. Yeah. Hammer that and flatten it, right? ಕಷ್ಟ ಆಗ್ತಿದ್ಯಾ ಡಿಬೋನ್ ಮಾಡಲಿಕ್ಕೆ? ಯಾವತ್ತು ಮಾಡಿಲ್ಲ, ಯಾವತ್ತು ಮಾಡಿಲ್ಲ. ಸೊ ತಿನ್ಬೇಕಿದ್ರೆ ಮಾಡ್ತಿದ್ರ ಅಂತಲ್ವಾ? ಸೊ ಬಾಯಲ್ಲಿ ಮಾಡ್ತಿದ್ರೆ, ಇವಾಗ ನೈಫಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಶಾ. ಸೊ ಹೊಸ ಹೊಸ ಪ್ರಾಸೆಸನ್ನು ಈ ಒಂದು ಕಿಚನಲ್ಲಿ ಕಲಿತಾ ಇದ್ದೀರಾ ಅಹಾನಾ ಅವರೇ. Exactly. ಸೊ ದಟ್ ಇಸ್ ಮಾಸ್ಟರ್ ಕ್ಲಾಸ್ ಕಿಚನ್. Making us to learn new things. ಎಸ್. ಸೊ ಕೊಟ್ಟಿರುವಂಥ ಇಂಗ್ರೀಡಿಯೆಂಟ್ಸನ್ನು ಆದಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಯೂಸ್ ಮಾಡ್ಕೋಬೇಕು. ಸೊ ವೇಸ್ಟೇಜನ್ನು ಮಾಡಬಾರ್ದು. ಸೊ ದೇರ್ ಇಸ್ ನೋ ಸ್ಕೋಪ್ ಫಾರ್ ವೇಸ್ಟೇಜ್ ಟುಡೇ. ಸೊ ಕ್ಲೆನ್ಲಿನೆಸ್ ಆಸ್ ವೆಲ್ ಆಸ್ ವೇಸ್ಟೇಜ್ಗೆ ಇವತ್ತು ವೆಯ್ಟೇಜ್ ಜಾಸ್ತಿಯನ್ನು ಕೊಡ್ತಾ ಇದ್ದೇವೆ. ಸೊ ಅದನ್ನೆಲ್ಲ ತಲೆಯಲ್ಲಿಟ್ಕೊಂಡು ನೀವು ಕುಕಿಂಗನ್ನು ಮಾಡಬೇಕು. ಸೊ ಪ್ರೆಸೆಂಟೇಷನ್ ಕೂಡ ಅಷ್ಟೇ. ಸೊ ಆಸ್ ಇಟ್ ಈಸ್ ಇರಬೇಕು. ಜಾಸ್ತಿ ಆಯ್ತಾ ಉಪ್ಪು? ಹಾಂ. ಸೊ ಉಪ್ಪನ್ನು ಸೀದಾ ಹೀಗೆ ಹಾಕಿಬಿಟ್ಟಿದ್ದಾರೆ. ಸೊ ಬಾಟ್ಲಲ್ಲಿರೋ ಉಪ್ಪು ಎಲ್ಲ ಬಿದ್ದಿದೆ ನೀರಿಗೆ. ಸೊ ಹ್ಯಾವ್ ಯು ಟ್ರೈಡ್ ಸಮಥಿಂಗ್ ಲೈಕ್ ದಿಸ್ ಬಿಫೋರ್? Yeah. ಮಾಡಿದ್ದೀರಾ ಈ ಥರದ್ದು? Yeah, I did. ಸೊ ಏನದು, ಏನು ಮಾಡಿದ್ರಿ ನೀವು? I did the same thing, but in a different method. I used the boneless piece itself. Oh. So it was quite easy. I'm deboning it for the first time. So deboning for the first time, but remaining whatever the process is But familiar for you. Exact. It's not the same what chef's recipe is. Okay. My recipe was quite different. So ನಿಮ್ಮದೇ ಓನ್ ರೆಸಿಪಿ ಇತ್ತಾ? No, it was not my own recipe. I had seen it. It's an European dish, right? Okay. So ಇವತ್ತು ನಿಮಗೆ ಸ್ವಲ್ಪ ಈಸಿ ಆಗ್ಬೋದು. So you might find it a little bit easy today, yeah? Can't say, yeah, but yeah, I have a little idea. So you have a little bit idea, so you're familiar with the process also.
ಸೊ ಕಂಟೆಸ್ಟೆಂಟ್ ಅವರೇ ಮನೋಶ್, ಅಹಾನಾ ಆಸ್ ವೆಲ್ ಆಸ್ ಫಾತಿಮಾ ಸಲ್ವಾ, ಅರ್ಧ ಗಂಟೆ ಆಲ್ರೆಡಿ ಮುಗಿದಿದೆ. ಸೊ 30 ಮಿನಿಟ್ಸ್ ಇಸ್ ಆಲ್ರೆಡಿ ಡನ್. ಸೊ ಯು ಆರ್ ಲೆಫ್ಟ್ ವಿತ್ 45 ಮಿನಿಟ್ಸ್ ಓನ್ಲಿ. ಸೊ ಕೇವಲ 45 ನಿಮಿಷ ಬಾಕಿ ಇದೆ. ಸೊ ನಿಮ್ದು ಏನೇ ಪ್ರಾಸೆಸ್ ಇದ್ರು ಈ ಒಂದು 45 ಮಿನಿಟ್ಸ್ ಒಳಗಡೆ ಮುಗಿಲೇಬೇಕು. ಸೊ ಆದಷ್ಟು ಕ್ವಿಕ್ ಆಗಿ ಮಾಡಿ. ಸೊ ನಿಮ್ಮ ಪ್ರಾಸೆಸ್ ಅನ್ನ ಆದಷ್ಟು ಬೇಗನೆ ಕಂಪ್ಲೀಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಪ್ಲೇಟಿಂಗ್ ಶುಡ್ ಕಮ್ ಎಕ್ಸಾಕ್ಟ್ಲಿ ದ ಸೇಮ್ ಆಸ್ ದ ಶೆಫ್ ಹ್ಯಾಸ್ ಪ್ರೆಸೆಂಟೆಡ್ ಟು ಯು. ಓಕೆ, ಇವತ್ತು ಈ ಒಂದು ಕಿಚನ್ ಅಲ್ಲಿ ಕಾಂಟಿನೆಂಟಲ್ ರೌಂಡ್ ನಡೀತಾ ಇದೆ. ಸೊ ಕಾಂಟಿನೆಂಟಲ್ ಡಿಶ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕಾಂಟಿನೆಂಟಲ್ ಡಿಶ್ ಮಾಡ್ಲಿಕ್ಕಿರುವಂತ ಎಲ್ಲ ಸ್ಪೆಷಲ್ ಆಗಿರುವಂತ ವೆರೈಟಿ ಇಂಗ್ರೀಡಿಯೆಂಟ್ಸ್ ಅನ್ನ ನಮ್ಮ ಮುಖ್ಯವಾದಂತ ಸ್ಪಾನ್ಸರ್ ಆಗಿರುವಂತ ಆಪಲ್ ಮಾರ್ಟ್ ಹೈಪರ್ ಮಾರ್ಕೆಟ್, ಸೊ ಇವರ ಕಡೆಯಿಂದ ಬಂದಿದೆ. ಒಂದು ಇಂಡಿಯನ್ ಡಿಶ್ ಅನ್ನ ಮಾಡುವುದಾದ್ರೆ ಅದಕ್ಕೆ ಆಯಿಲ್ ತುಂಬಾನೇ ಇಂಪಾರ್ಟೆಂಟ್. ಸೊ ಅದಕ್ಕೆ ನಾವು ಬಳಸುವಂತ ಆಯಿಲ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಈ ಒಂದು ಆಯಿಲ್ ಇದ್ರೆ ಸೊ ನಿಮ್ಮ ಅಡುಗೆ ಸೂಪರ್ ಆಗಿರುತ್ತೆ, ಸಖತ್ತಾಗಿರುತ್ತೆ. ಸೊ ಅದೇ ರೀತಿ ಅದಕ್ಕೊಂದು ಸ್ವಲ್ಪ ಮಸಾಲ ಬೇಕು ಅಂತಾದ್ರೆ, ಸ್ವಲ್ಪ ಸ್ಪೈಸಸ್ ಬೇಕು ಅಂತಾದ್ರೆ ಸೊ ನಮ್ಮ ಜೊತೆ ಅರೋಣಾ ಮಸಾಲ ಯಾವಾಗಲೂ ಇರುತ್ತೆ. ಸೊ ಇವೆಲ್ಲವನ್ನ ಯೂಸ್ ಮಾಡ್ತಾ ಈ ಒಂದು ಕೌಂಟರಲ್ಲಿ ಇವತ್ತಿನ ಈ ಒಂದು ಕಿಚನ್ ಅಲ್ಲಿ ತುಂಬಾನೇ ವಿಭಿನ್ನವಾದ ರೆಸಿಪೀಸ್ ಆಗ್ತಾ ಇದೆ. ಸೊ ನೋಡಬೇಕು. ಆ್ಯಂಡ್ ಹಾಗೇನೆ ಇವತ್ತು ಈ ಒಂದು ಮಾಸ್ಟರ್ ಕ್ಲಾಸ್ ಕಿಚನ್ ಏನಿದೆ ಎಷ್ಟು ಬ್ಯೂಟಿಫುಲ್ ಆಗಿ ಇಲ್ಲಿ ಸೆಟಪ್ ಆಗಿದೆ. ಸೊ ಇದಕ್ಕೆ ಮುಖ್ಯವಾದಂಥ ಕಾರಣ ಇಂಡಿಯನ್ ಡಿಸೈನ್ ಸ್ಕೂಲ್ ಇಂಟೀರಿಯರ್ ಡಿಸೈನ್ ಕಾಲೇಜ್. ಸೊ ಇವರ ಈ ಒಂದು ಕ್ಯಾಂಪಸ್ನಲ್ಲಿ ಈ ಒಂದು ಕಾಂಪಿಟೇಷನ್ ನಡೀತಾ ಇದೆ. ಸೊ ಸುಂದರವಾದಂಥ ಒಂದು ಇಂಟೀರಿಯರ್ಸ್ ಅನ್ನ ನಿಮಗೋಸ್ಕರ ಸೆಟ್ಟಿಂಗ್ ಮಾಡಿದ್ದಾರೆ. ಸೊ ಬ್ಯೂಟಿಫುಲ್ ಆಗಿ ಈ ಒಂದು ಕಿಚನ್ ಇಲ್ಲಿ ರೆಡಿ ಆಗಿದೆ. ಸೊ ದಿಸ್ ಇಸ್ ಡಿಸೈನ್ಡ್ ಫ್ರಮ್ ಇಂಡಿಯನ್ ಡಿಸೈನ್ ಸ್ಕೂಲ್ ಇಂಟೀರಿಯರ್ ಡಿಸೈನ್ ಕಾಲೇಜ್. ಸೊ ನಾವು ಯಾವತ್ತೂ ಹೇಳ್ತೇವೆ ಕ್ಲೀನಿಂಗ್ ತುಂಬಾ ಇಂಪಾರ್ಟೆಂಟ್, ಕ್ಲೀನಿಂಗ್ ತುಂಬಾ ಇಂಪಾರ್ಟೆಂಟ್, ಕ್ಲೀನಿನೆಸ್ ತುಂಬಾ ಇಂಪಾರ್ಟೆಂಟ್ ಅಂತ ಯಾವತ್ತೂ ಹೇಳ್ತಾ ಇರ್ತೇವೆ. ಸೊ ಅದಕ್ಕೆ ನಮ್ಮ ಜೊತೆ AK ಕ್ಲೆನ್ಸ್ ಆಫ್ ಕ್ಲೀನಿಂಗ್ ಪ್ರಾಡಕ್ಟ್ಸ್ ಇದೆ. ಸೊ ಅವರ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಇವತ್ತಿನ ಕಿಚನ್ ಕೌಂಟರ್ಸ್ ಆಗಿರ್ಬೋದು, ಸೊ ಏನೇ ಇರ್ಬೋದು ಅದೆಲ್ಲ ಕ್ಲೀನ್ ಆಗಿ ಇಡೋಕೆ ಸಾಧ್ಯ. ಆಹಾ, ಬಾರಿ ಶೋಕದ ಪರಿಮಳ ಬರೋದು. ಆರು ಓಪನ್ ಮಲ್ತಿ ಪೆಟ್ಟಿಗೆ ಆಲ್ ವೆಜಿಟೇಬಲ್ ಸಖತ್ತಾದ ಒಂಜಿ ಅರೋಮದಾದ ಉಂಡು ಮೂಕುಗೆ ಹಾಕೊಂಡು ಅಂಚ ಈಮೆಟ್ ಬಟರ್, ಈಮೆಟ್ ವೆಜಿಟೇಬಲ್ಸ್ ಅದೊಟ್ಟಿಗೆ ಚಿಕನ್. ಸೊ ಟ್ರೀಟ್ ಆಫ್ ಏನೋ ಅರೋಮಾ. ಇಲ್ಲಿ ಮನೋಜ್ ಅವರು ತುಂಬಾ ಸೈಲೆಂಟ್ ಆಗಿ ಮಾಡ್ತಾ ಇದ್ದಾರೆ. ಸೊ ಏನಾಯ್ತು, ಎನಿ ಪ್ರಾಬ್ಲಮ್? ಎಲ್ಲ ಕ್ಲೀನ್ ಆಗಿ ನಡೀತಿದೆಯಲ್ಲ? ಫ್ಲೋ ಅಲ್ಲಿ ಹೋಗ್ತಾ ಇದೆ. ಶೆಫ್ ಸರ್, ಮನೋಜ್ ಇಸ್ ಲುಕಿಂಗ್ ವೆರಿ ಸೈಲೆಂಟ್. ಎನಿ ಪ್ರಾಬ್ಲಮ್ ಇನ್ ಇಸ್ ಕುಕಿಂಗ್? ಈಸ್ ಡೂಯಿಂಗ್ ವೆಲ್. ಸೊ ಸೈಲೆಂಟ್ ಆಗಿ ತುಂಬಾ ವೈಲೆಂಟ್ ಆಗಿ ಮಾಡ್ತಾ ಇದ್ದೀರಾ ಅಲ್ಲಿ? ಓಕೆ. ಸೊ ನಿಮ್ಮ ಮೇಲೆ ಕಣ್ಣಿದೆ ಅವರಿಗೆ, ಅವಾಗಿಂದ ಬಂದು ನೋಡ್ತಾ ಇದ್ದಾರೆ. ಸೊ ಈಸ್ ಡೂಯಿಂಗ್ ವೆಲ್, ಈಸ್ ಡೂಯಿಂಗ್ ವೆಲ್, ಇದು ಕರೆಕ್ಟ್ ಆಗಿದೆ, ಅದು ಕರೆಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಟೇಸ್ಟ್ ನೋಡಬೇಕು ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ. ಅವಾಗ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿದ್ರಾ? ಸರಿ ಇದೆಯಲ್ಲ? ನೋ ಪ್ರಾಬ್ಲಮ್. ಮಿಸ್ಟೇಕ್ ಮಾಡ್ದೇರಾ? ಸೊ ಸಲ್ವಾ ಅವ್ರು ಅದಕ್ಕೆ ಇರೋದಿಲ್ಲಿ, ಅವರು ನಿಮ್ಮನ್ನು ನೋಡ್ತಾ ಇರೋದು ನೀವು ಯಾವಾಗ ಮಿಸ್ಟೇಕ್ ಮಾಡ್ತೀರಾ ಅಂತ. ಸೊ I forgot to cook the potatoes and then fry it. ಮೇಜರ್ ಮಿಸ್ಟೇಕ್, Very. very major one. So we'll have to see whether it will affect your final tasting. ಚೆಕ್ ದ ಬ್ರೋಕೊಲಿ. ಚೆಕ್ ದ ಬ್ರೋಕೊಲಿ. ಇಟ್ ಮೇ ಬಿ ಓಲ್ಡ್ ಅಂಡ್ ದೆನ್ ಕಲರ್ ನೀರಿಡ್ ಚೇಂಜ್ ಆಪುಂಡು ಬ್ಲಾಂಚ್ ಆ್ಯಂಡ್ ಅವು ರೆಡ್ ನಿಮಿಷದಿದ್ದಾರೆ. ಹಾ ಅಪ್ಪಂಡ ಕಲರ್ ಚೇಂಜ್ ಆಪುಂಡು ಅದೇ. ಪುಟ್ ಇನ್ ದ ಕೋಲ್ಡ್ ವಾಟರ್. Oh yeah. That is also. So broccoli only 2 minutes ಇನ್ ಬಾಯ್ಲಿಂಗ್. in boiling water. So ಜಾಸ್ತಿ ಅಂಡ ಅವು ಕಲರ್ ಬಿಡ್ತೀನಿ, ಓವರ್ ಕುಕ್ ಹಾಕೊಂಡು. ಓವರ್ ಕುಕ್ ಆದ ಕಲರ್ ಚೇಂಜ್, ಗ್ರೀನ್ ಬೋದು ಬೇತೆ ಕಲರ್ ಆಗ್ತದೆ. ಕೆಲಸ yellow. ಗ್ರೀನ್ ಬಿಕಮ್ಸ್ yellow. ನಾನು ಸ್ಟಾರ್ಟ್ ಮಾಡ್ತೀನಿ. ತಗೊಂಡಿದ್ದೇವೆ ಅವು ಪೊಟೆಟೊ ಬಂದು ಆಯಿತು, ಚಾಪ್ ಒಳ್ಳೆ ಚಿಕನ್ ಸ್ಟಾಕ್.
ಅಂತ ಅವು ಬಾಯ್ಲ್ ಆಗಿತ್ತು ಮತ್ತೆ ಅದಕ್ಕೆ ಸಪ್ರೇಟ್ ಮಾಡ್ತೀನಿ ಅಷ್ಟು ಫ್ಲೇವರ್ ಜಾಸ್ತಿ ಅಂತ ಜಾಸ್ತಿ ಜಾಸ್ತಿ ಫ್ಲೇವರ್ಸ್ ಬರ್ಲಿಕ್ಕೋಸ್ಕರ ಜಾಸ್ತಿ ಕುಕಿಂಗ್ ಮಾಡ್ತಾ ಇದ್ದಾರೆ ಅವರು. ಸೊ ನಿಮ್ಮ ಜಾಸ್ತಿ ಕುಕಿಂಗ್ ಯಾವ ರೀತಿ ಟೇಸ್ಟ್ ಅಲ್ಲಿ ಜಾಸ್ತಿ ಮಾಡುತ್ತೆ ಅಂತ ನೋಡ್ಬೇಕು. ಅಂಚೆ ದೆಪ್ಪನ ಹಿಡಿದು ಹೆಡ್ ಕಲಿ ಪ್ರೆಸ್ ಒನ್ ಪ್ಲೇ ಈಸಿ ರೇ ಆ ಕುಂಬರೊಂದು ನಾನು ಇದು ಕುಂಬಾರುಂದಾನೆ. ಸೊ ಐ ಥಿಂಕ್ ಈರ್ ಮಲ್ತಿನ ಈರೆ ಒಂಚೂರು ಅರ್ಧ ತಿಂದು ಬಿಡ್ಲಿ. ಸೊ ಒಂಚೂರು ಈರೆಗೆ ಬಲ ಬರ್ಪುಂಡು. ಏನಿದು? ಸೊ ಮನೋಜ್ ಅವರಿಗೆ ಇಂಗ್ರೀಡಿಯೆಂಟ್ಸ್ ಏನಂತ ಗೊತ್ತಿರಲ್ಲ, ಕುಕ್ ಮಾಡ್ತಾರಪ್ಪ ಚೆನ್ನಾಗಿ, ಏನು ಅಂತ ಕೇಳಿದ್ರೆ ಗೊತ್ತಿಲ್ಲ. ಸೊ ಏನಿದು? ಹೆಸರು ನೆನಪಿಲ್ವಾ? ಸೊ ವೆಜಿಟೇಬಲ್ ಏನು ಅಂತ ನೆನಪಿಲ್ಲ. put more. Yes. Chef, I was asking him what is this vegetable. He doesn't know. So chef, ಏನಿದು? ಏನ್ ಕಟ್ ಮಾಡ್ತಾ ಇದ್ದೀರಾ? ಕಾನ್ಸಂಟ್ರೇಷನ್ ಎಲ್ಲಿವರೆಗಿದೆ ಅಂತ ಹೇಳಿದ್ರೆ ವೆಜಿಟೇಬಲ್ ಹೆಸರನ್ನೇ ಮರ್ತು ಬಿಟ್ಟಿದ್ದಾರೆ. ಸೊ ಏನ್ ಕಟ್ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಓಕೆ, ಇದೇನು? ಸೊ ವಾಪಸ್ ಇದೇನು? ಸತ್ಯ ಗೊತ್ತಿಲ್ಲ ಅಂತೆ. ಒಮ್ಮೆ ಬಿಡಪ್ಪ, ನಾನು ಮಾಡಿ ಕೊಡ್ತೇನೆ ನಿಮ್ಗೆ ಅಂತ ಹೇಳ್ತಾ ಇದ್ದಾರೆ, ಮನ್ಸಲ್ಲಿ ಬೈತಾ ಇದ್ದಾರೆ. Will become paneer. Change it again. Start. Okay, no problem. Without cream, you can make belute. ಲೆಟ್ಸ್ ಟ್ರೈ. Contestants, ಲಾಸ್ಟ್ 20 ಮಿನಿಟ್ಸ್ ಲೆಫ್ಟ್. ಕೇವಲ 20 ನಿಮಿಷ ಬಾಕಿ ಇದೆ. ಸೊ ಏನೇ ಇದ್ರೂ ಕುಕಿಂಗ್ ಪ್ರಾಸೆಸ್ ಆಗಿರ್ಬೋದು, ಪ್ಲೇಟಿಂಗ್ ಎಲ್ಲ ಇವಾಗಲೇ ಥಿಂಕ್ ಮಾಡೋದು ಬೆಟರ್. ಸೊ ಕುಕಿಂಗ್ ಪ್ರಾಸೆಸ್ ಅನ್ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ 20 ಮಿನಿಟ್ಸ್ ಮಾತ್ರ ಬಾಕಿ. ಮನೋಜ್ ಅವರೇ 20 ಮಿನಿಟ್ಸ್ ಓನ್ಲಿ. ಸೊ ಇಲ್ಲಿ ಅಹನ್ ಅವರೇ 20 ಮಿನಿಟ್ಸ್ ಬಾಕಿ ಇದೆ. ಸೊ ಏನೇ ಇದ್ರೂ ಕ್ವಿಕ್ ಆಗಿ ಮಾಡಬೇಕು. So Salva, 20 minutes left. So you will finish within that, right? Hope so. You should. Otherwise, the dish is remaining here only. It's not coming to the serving table.
डिश तो कैसा लग रहा है शेफ परफेक्ट है ठीक है Only sauce made mistake. sauce is the mistake so rest everything is perfect so taste yet to see You have to see. tension confused Yeah, a lot. a lot of tension a lot of confusion so master class kitchen ಅಲ್ಲಿ confusion ಸ್ವಲ್ಪ ಜಾಸ್ತಿನೇ Make it slow, make it slow. every round is a surprise every round is a challenge Yeah. this is a beauty ಅದೇ ಅವು ಒಂಜಿ ಆಯ್ತಾ ಬಟರ್ ದಾದೊಂಡವು ರಟ್ಟೊಂದುಂಡು ಇಂಚ ಆಯ್ತಾ ಒಂಜಿ ಪರಿಮಳ ದಾದೊಂಡವು ಬರೋಂದುಂಡು ಅಂಚನೆ ಒಂಜಿ ಸೌಂಡ್ ಸೌಂಡ್ ಅವು ನಿಗ್ಲೆಗ್ ಒಂದುವೆ ಎಂಟೆ ಡಿ ಜೆ ನನ್ನತ್ತೆ ಕಿಚನ್ ಸೊ ಕಿಚನ್ ಡಿ ಜೆ ಒಂದುವೆ ಸೌಂಡ್ ಪಾತ್ರೆದ ఒక ಇಂಚ ಚಟ್ಪಟ್ 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 ಅದೇ ಸೊ ಯು ಎಂಜಾಯ್ ದ್ಯಾಟ್ ಮೋರ್ ನಮಕ್ ಮಾತ ಸಾಂಗ್ ಡಿಂಗ್ ಚಿಕ್ ಮಾತ ಆಕ್ಲೆಗ್ ಒಂದುವೆ ಸೌಂಡ್ ಡಿ ಜೆ keep it slow. ಕರಂಚಿದ ಬಟರ್ ಕರ್ತೀನಿ ಬಟರ್ ಕರಂಚಿಂದ ಆಹಾ ನಾ ಕಾಪಿ ಮಾಲ್ ಪರಿಚೆ అది ఎక్కడ నుంచి కాఫీ ఉంటుంది ఎక్కడ నుంచి కాపీ మాల్ ತಂದುಲ್ಲೇರು ಸೊ ಈ ಎಕ್ಸಾಮ್ ಮತ್ತೆ ಕಾಪಿ ಮಾಲ್ ಪಾಸ್ ಆಯ್ನಾ ನಾನು ಕಾಪಿ ಮಾಡ್ತೇನೆ ಗೊತ್ತಾಗ್ತಿಚ್ಚಿ ಎక్కడ నుంచి ಪಿರವ್ ಅಂಚಿ ಮತ್ತೆ ತೊಗೊಂದುಲ್ಲರ್ಗೆ ಕಂಪ್ಲೇಂಟ್ ಪಂಡೇರಿ ಸೊ ನಮ್ಮ ಲಡ್ಡ ರಚರ ನಕ್ಲ ತೊಗೊಂಡು ಉಪ್ಪೇರು ಸ್ಟ್ರಿಕ್ಟ್ ಉಪ್ಪೇರು ಸೊ ಯು ಕಾಂಟ್ ಕಾಪಿ ಅದರ್ಸ್ ಅದೇ ಸರ್ ಶಿ ಕಾಂಟ್ ಕಾಪಿ ರೈಟ್ ಇನ್ ದ ಎಕ್ಸಾಮ್ ಸೊ ದಿಸ್ ಇಸ್ ಅರ್ ಎಕ್ಸಾಮ್ ಟುಡೇ ಮಾಸ್ಟರ್ ಕ್ಲಾಸ್ ಎಕ್ಸಾಮ್ Come on, home cooks, let's cook in the master class kitchen. Master class, chef of the year 2020. Master class, chef of the year 2020. ರೆಸಿಪಿಯನ್ನು ಕರೆಕ್ಟಾಗಿ ಓದ್ಕೊಳ್ಳಿ Properly, ಓದ್ಕೊಳ್ಳಿ ಮಿಸ್ಟೇಕ್ ಮಾಡಬೇಡಿ ಸೊ ಕೊಟ್ಟಿರುವಂಥ ಕ್ವಾಂಟಿಟಿ ಕೂಡ ಲಿಮಿಟೆಡ್ ಆಗಿದೆ ಏನಾದರೂ ಮಿಸ್ ಆದರೆ ವಾಪಸ್ ಕೊಡಲಿಕ್ಕಿಲ್ಲ ಸೊ ನಾವು ಕೊಡೋದಿಲ್ಲ ಮಿಸ್ಟೇಕ್ ಗೊತ್ತೀರಾ ವಾಪಸ್ ಮಾತಾ ಓ ಮೈ ಗಾಡ್ ಮನೋಜ್ ಹೇಗೆ ನಡೀತಾ ಇದೆ ಸೊ ಇದೇನು ಮನೋಜ್ ಅವರಿಗೆ ಬಂದು ಇದೇನು ಅಂತ ಕೇಳ್ತಾ ಇರ್ತಾನೆ ಸೊ ನೀವು ಸ್ವಲ್ಪ ಟೆನ್ಷನ್ ಪಾರ್ಟಿ ಅಲ್ಲ ಸ್ವಲ್ಪ ಟೆನ್ಷನ್ ಕೊಡುವ ಅಂತ ಇದೇನು ಆನಿಯನ್ಸ್ ಎಸ್ ಸ್ಟಾರ್ಟಿಂಗ್ ವಿತ್ ದ ಪ್ಲೇಟಿಂಗ್ Yeah, actually, I have to do the sauce. ಸಾಸ್ ಬಾಕಿ ಇದೆ ಸೊ ಪ್ಲೇಟಿಂಗ್ ಇಸ್ ಸ್ಟಾರ್ಟೆಡ್ ಸೊ ಎಕ್ಸಾಮ್ ಕೂಡ ಇಷ್ಟು ಟಫ್ ಆಗಿರಲಿಲ್ವಾ ಅಂತ ಅಲ್ವಾ ಸೊ ಅಷ್ಟು ಕಾನ್ಸಂಟ್ರೇಷನಿಂದ ಓದ್ತಾ ಇದ್ದೀರಾ ರೆಸಿಪಿಯನ್ನು ಮುಂಚೆನೇ ಪ್ರಾಕ್ಟೀಸ್ ಮಾಡಿ ಹೋಗಿದ್ವಿ ಸೊ ಎಕ್ಸಾಮ್ಗೆ ಮುಂಚೆನೇ ಪ್ರಾಕ್ಟೀಸ್ ಮಾಡಿ ಹೋಗಿರ್ತೀರಾ ಸೊ ಇಲ್ಲಿ ಫುಲ್ ಸರ್ಪ್ರೈಸ್ ಆನ್ ದ ಸ್ಪಾಟಲ್ಲಿ ಸೊ ಮಾಸ್ಟರ್ ಕ್ಲಾಸ್ ಅಂದರೆ ಹಾಗೇನೆ ಸೊ ಫುಲ್ ಸರ್ಪ್ರೈಸ್ ರೌಂಡ್ ಇರುತ್ತೆ ಟೆನ್ಷನ್ ರೌಂಡ್ ಇರುತ್ತೆ ಸೊ ಕಂಟೆಸ್ಟೆಂಟ್ಸ್ ವೆರಿ ಲಾಸ್ಟ್ 15 ನಿಮಿಷ ಬಾಕಿ ಓನ್ಲಿ 15 ಮಿನಿಟ್ಸ್ ಲೆಫ್ಟ್ ಸೊ ಕ್ವಿಕ್ ಆಗಿ ಮಾಡಿ ಮನೋಜ್ ಹಾಗೇನೆ ಅಹಾನ ಶೆಟ್ಟಿ ಫಾತಿಮಾ ಸಲ್ವಾ ಅವರೇ ಸೊ ಬಿ ವೆರಿ ವೆರಿ ಕ್ವಿಕ್ ಸೊ ಯು ಹ್ಯಾವ್ ವೆರಿ ಲಾಸ್ಟ್ ಪ್ರಿಷಿಯಸ್ 15 ಮಿನಿಟ್ಸ್ ವಿತ್ ಯು ಸೊ ಇದರೊಳಗಡೆ ನಿಮ್ಮ ಪ್ಲೇಟಿಂಗ್ ನಡೀಲೇಬೇಕು ಸೊ ಪ್ಲೇಟಲ್ಲಿ ಇರೋದನ್ನು ಮಾತ್ರ ನೀವು ಸರ್ವ್ ಮಾಡ್ಬೋದು ಸೊ ಬಾಕಿ ಎಲ್ಲ ನಿಮ್ಮ ಕೌಂಟ್ರಲ್ಲೇ ಉಳಿತದೆ ಸೊ ಪ್ಲೀಸ್ ಬಿ ಕ್ವಿಕ್ ಸಹನ್ ಅವರೇ ಎಲ್ಲ ಪ್ರೋಸೆಸ್ ಕರೆಕ್ಟಾಗಿ ಓದ್ತಾ ಇದ್ದೀರಲ್ವಾ ಸೊ ಕ್ವಿಕ್ ಆಗಿ ಮಾಡಬೇಕು ಸೊ ಏನು ಬಾಕಿ ಇಡಬೇಡಿ ಸೊ ಎಲ್ಲ ಪ್ಲೇಟಿಂಗಲ್ಲಿ ಇರಬೇಕು ಸೊ ನಿಮ್ಮ ಪ್ಲೇಟ್ ಖಾಲಿ ಇದೆ ಇಲ್ಲಿ ಸರ್ವ್ ಮಾಡ್ಲಿಕ್ಕೆ ಕೂಡ ಸ್ಟಾರ್ಟ್ ಮಾಡಿ ಸೊ 15 minutes is enough, right? Yeah.
ಸೊ ಇಟ್ ಶುಡ್ ಬಿ ಇನಫ್ ಬಿಕಾಸ್ ಯು ಡೋಂಟ್ ಹ್ಯಾವ್ ಮೋರ್ ಟೈಮ್ ಅಟ್ ಆಲ್. ಸೊ ಆದಷ್ಟು ಬೇಗ ಕ್ವಿಕ್ ಆಗಿ ಮಾಡಿ ಸಲ್ವಾ ಅವರೇ. ಸೊ ವೆರಿ ಲಾಸ್ಟ್ ಪ್ಲೇಟಿಂಗ್ ಪ್ರೋಸೆಸ್. ಸೊ ಪ್ಲೇಟಲ್ಲಿ ಇಲ್ಲದೆ ಇದ್ರೆ ನಿಮ್ಮ ರೆಸಿಪಿ ಇಲ್ಲೇ ಉಳಿತದೆ ಮನೋಜ್. ಸೊ ಅಹಾನ ಪ್ಲೀಸ್ ಬಿ ಕ್ವಿಕ್ ವಿತ್ ಯೋರ್ ಪ್ಲೇಟಿಂಗ್ ಆಲ್ಸೋ. ಸೊ ಟೈಮ್ ಮುಗಿತಾ ಬಂದಿದೆ. ಸಲ್ವಾ ಪ್ಲೀಸ್ ಬಿ ಕ್ವಿಕ್. ಸೊ ಕ್ಲೀನ್ಲಿನೆಸ್, ವೇಸ್ಟೇಜ್ ಇದೆಲ್ಲ ತುಂಬಾನೇ ಇಂಪಾರ್ಟೆಂಟ್ ಇವತ್ತು. ಸೊ ನಿಮ್ಮ ಕಿಚನ್ ಕೌಂಟರ್ ತುಂಬಾನೇ ಕ್ಲೀನ್ ಆಗಿ ಇಡಬೇಕು. ಸೊ ಇದಕ್ಕೆ ಇವತ್ತು ವೆಯ್ಟೇಜ್ ಜಾಸ್ತಿ ಇದೆ. ಸೊ ವೇಸ್ಟೇಜ್ ಅನ್ನು ಕೂಡ ಅಷ್ಟೇ ಮಿನಿಮಲ್ ಆಗಿ ಇಟ್ಕೋಬೇಕಾಗತ್ತೆ. ಸೊ ವೇಸ್ಟೇಜ್ ಇಲ್ಲದೆ ಇದ್ರೆ ತುಂಬಾನೇ ಉತ್ತಮ. ಸೊ ಇವತ್ತು ನಿಮ್ಮ ರೆಸಿಪಿ ಯಾವ ರೀತಿ ಇರ್ತದೋ ಅದೇ ರೀತಿ ನಿಮ್ಮ ಕಿಚನ್ ಕೌಂಟರ್ ಕೂಡ ಅಷ್ಟೇ ಕ್ಲೀನ್ ಆ್ಯಂಡ್ ಪ್ರೆಸೆಂಟೇಬಲ್ ಆಗಿ ಇರಬೇಕು. ಆಹಾನ ಕ್ವಿಕ್ ಆಗಿ ಮಾಡಿ, ಟೈಮ್ ಮುಗಿತಾ ಬಂದಿದೆ. ಸೊ ಯು ಡೋಂಟ್ ಹ್ಯಾವ್ ಮೋರ್ ಟೈಮ್ ಅಟ್ ಆಲ್. ಸೊ ಪ್ಲೀಸ್ ಬಿ ಕ್ವಿಕ್. ಮನೋಜ್ ಅಲ್ಲಿ ಪ್ಲೇಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನೀವು ಕೂಡ ಸ್ಟಾರ್ಟ್ ಮಾಡೋದು ಒಳ್ಳೇದು. ಸೊ ಟೈಮ್ ಇಲ್ಲ, ಮುಗಿತಾ ಬಂದಿದೆ. ಸರಿ, ಬೇಗ ಆಯ್ತಾ ಒಂದು ಚೇಂಜ್ ಆಗ್ಬೋದು. ನೀರು ಮಾಡಿ ಬಿಟ್ಟು Thickening. suddenly the thickness is changed when you're putting that stock. This is a roux, the thickening agent. ಸೊ ಏನೆಲ್ಲ ಯೂಸ್ ಮಾಡಿದ್ದು ಇದರಲ್ಲಿ? ಬಟರ್ ಫ್ಲಾರಾ, ಬಟರ್ ಫ್ಲೈಯಾ? ಬಟರ್ ಮತ್ತೆ ಸೊ ಪ್ಲೇಟಿಂಗ್ ಎಕ್ಸಾಕ್ಟ್ಲಿ ಸೇಮ್ ಇರಬೇಕು. ಸೊ ಯಾವ ರೀತಿ ನಮ್ಮ ಶೆಫ್ ಅವರು ಪ್ರಿಪೇರ್ ಮಾಡಿದ್ದಾರೆ, ಸೊ ಮಂಡಲ್ ಸರ್ ಯಾವ ರೀತಿ ಪ್ರಿಪೇರ್ ಮಾಡಿದ್ದಾರೆ ಅದೇ ರೀತಿ ನಿಮ್ಮ ಪ್ಲೇಟಿಂಗ್ ಇರಬೇಕು. ಸೊ ಎಕ್ಸಾಕ್ಟ್ಲಿ ದ ಸೇಮ್. ಆ್ಯಂಡ್ ಕಂಟೆಸ್ಟೆಂಟ್ಸ್ ಓನ್ಲಿ ಲಾಸ್ಟ್ 5 minutes, ಕೇವಲ 5 ನಿಮಿಷ ಬಾಕಿ. ಸೊ ವೆರಿ ಲಾಸ್ಟ್, ವೆರಿ ಪ್ರೆಷಸ್ 5 minutes ಬಾಕಿ ಮನೋಜ್. ಸೊ ಪ್ಲೀಸ್ ಸ್ಟಾರ್ಟ್ ಯೋರ್ ಪ್ಲೇಟಿಂಗ್. ಸೊ ಈ ಕಡೆ ಇಲ್ಲಿ ನೀವು ಕೂಡ ಅಷ್ಟೇ. ಸೊ ಪ್ಲೇಟಿಂಗ್ ಅನ್ನು ಆದಷ್ಟು ಕ್ವಿಕ್ ಆಗಿ ಸ್ಟಾರ್ಟ್ ಮಾಡಿ. ಸೊ ನಿಮ್ದು ಇನ್ನೂ ಕೆಲವೊಂದು ಪ್ರೋಸೆಸ್ ಬಾಕಿ ಇದ್ರೆ ಆದಷ್ಟು ಬೇಗ ಮುಗಿಸೋದು ಬೆಟರ್. ಸೊ ಸಲ್ವಾ ಆಸ್ ವೆಲ್ ಆಸ್ ಯು, ಸೊ ಪ್ಲೀಸ್ ಡೂ ಇಟ್ ಫಾಸ್ಟ್. 5 ನಿಮಿಷ ಓನ್ಲಿ. ಎಸ್, ಕ್ವಿಕ್ ಆಗಿ ಮಾಡಿ. ಲಾಸ್ಟ್ 3 minutes ಬಾಕಿ. ಸೊ ವೆರಿ ಲಾಸ್ಟ್ 3 minutes. ಅಹಾನ್ ಅವರೇ ಇಲ್ಲಿರೋದು ಇಲ್ಲೇ ಇರ್ತದೆ. ಸೊ ಪ್ಲೇಟಲ್ಲಿ ಇರಬೇಕಾಗತ್ತೆ. ಸೊ ವೆರಿ ಲಾಸ್ಟ್ 3 minutes. ಮನೋಜ್ 3 minutes ಬಾಕಿ. ಸೊ ಏನೇ ಇದ್ರು ಈ ಒಂದು 3 ನಿಮಿಷದೊಳಗಡೆ ಆಗಲೇಬೇಕು, ನಿಮ್ಮ ಪ್ಲೇಟಲ್ಲಿ ರೆಡಿ ಆಗಲೇಬೇಕು. ಸೊ ಪ್ಲೀಸ್ ಡೂ ಫಾಸ್ಟ್. ಓನ್ಲಿ 3 minutes. ಪ್ಲೀಸ್ ಬಿ ಕ್ವಿಕ್. ವೆರಿ ಲಾಸ್ಟ್ 3 minutes ಬಾಕಿ. ಸೊ ಇದ್ರೊಳಗಡೆ ನಿಮ್ದು ಪ್ಲೇಟಿಂಗ್ ಮುಗಿಲೇಬೇಕು. ಸೊ ಇಲ್ಲದೇ ಇದ್ರೆ ಇಲ್ಲೇ ಉಳಿತದೆ. ಸೊ ನಮ್ಮ ಜಡ್ಜಿಂಗ್ ಕೌಂಟ್ರಿಗೆ ಬರುವುದಿಲ್ಲ. ಸೊ ಕ್ವಿಕ್ ಆಗಿ ಮಾಡ್ಕೊಳ್ಳಿ. ಸೊ ಪ್ಲೇಟಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಪ್ಲೀಸ್. ವೆರಿ ಫಾಸ್ಟ್, ಕ್ವಿಕ್ ಆಗಿ ಮಾಡಿ. ಸೊ ಆಸ್ ಇಟ್ ಈಸ್ ನಮ್ಮ ಶೆಫ್ ಯಾವ ರೀತಿ ಮಾಡಿದ್ದಾರೆ ಅದೇ ರೀತಿ ನಿಮ್ಮ ಇವತ್ತಿನ ರೆಸಿಪಿ ಇರಬೇಕಾಗತ್ತೆ. ಸೊ ದಟ್ ಈಸ್ ರೆಪ್ಲಿಕಾ ರೌಂಡ್ ಫಾರ್ ಟುಡೇ. ಸೊ ಯು ನೀಡ್ ಟು ರೆಪ್ಲಿಕೇಟ್ ದಿ ಎಕ್ಸಾಕ್ಟ್ ಸೇಮ್ ರೆಸಿಪಿ ಆಸ್ ಆರ್ ಶೆಫ್ ಮಂಡಲ್ ಸರ್ ಆಸ್ ಪ್ರಿಪೇರ್ಡ್. ಸೊ ಅವರು ಯೂಸ್ ಮಾಡಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀರಾ ಅಂತ ಕೂಡ ಚೆಕ್ ಮಾಡ್ಕೊಳ್ಳಿ. ಸೊ ಶೆಫ್ ಅವರು ಯೂಸ್ ಮಾಡಿರುವಂಥದ್ದು ಎಲ್ಲಾನು ಪ್ರೆಸೆಂಟೇಷನ್ ಅಲ್ಲಿ ಇದೆಯಾ ಅಂತ ಕೂಡ ಚೆಕ್ ಮಾಡೋದು ಒಳ್ಳೆಯದು. ಸೊ ವೆರಿ ಲಾಸ್ಟ್ ಮಿನಿಟ್ ಬಾಕಿ. ಸೊ ಓನ್ಲಿ 1 minute ಲೆಫ್ಟ್ ವಿತ್ ಯು. ಸೊ ಕಂಟೆಸ್ಟೆಂಟ್ಸ್ ವೆರಿ ಲಾಸ್ಟ್ ಮಿನಿಟ್. ಸೊ ಬಿ ಕ್ವಿಕ್. ಇಲ್ಲಿ ಮನೋಜ್ ನಿಮ್ಮ ಪ್ಲೇಟಿಂಗ್ ಆಗಿಲ್ಲ. ಸೊ ಪ್ಲೀಸ್ ಬಿ ಕ್ವಿಕ್. ಸೊ ಮನೋಜ್ ಅವರೇ, ಅಹಾನ ಲಾಸ್ಟ್ ಮಿನಿಟ್ ಬಾಕಿ. ಸೊ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮ ಕಿಚನ್ ಕೌಂಟರ್ ಕೂಡ ಅಷ್ಟೇ ಕ್ಲೀನ್ ಆಗಿ ಮೇಂಟೈನ್ ಮಾಡಬೇಕು. ಸೊ ಪ್ಲೇಟಿಂಗ್ ಅಲ್ಲಿ ಏನೆಲ್ಲ ಯೂಸ್ ಮಾಡಿದ್ದಾರೆ ನಮ್ಮ ಶೆಫ್ ಅದೆಲ್ಲ ಇರಲೇಬೇಕು. ಸೊ ಅದ್ರ ಬಗ್ಗೆ ಗಮನ ಹಾಕಿ. ವೆರಿ ಲಾಸ್ಟ್ ಮಿನಿಟ್ ಕೂಡ ಮುಗಿತಾ ಬಂದಿದೆ. ಸೊ ಇನ್ನೇನು ಕೌಂಟ್ ಡೌನ್ ಸ್ಟಾರ್ಟ್ ಆಗಬೇಕು. ಸೊ ಪ್ಲೀಸ್ ಬಿ ಕ್ವಿಕ್.
So plating should be exactly the same as the chef has done. And finally the countdown begins. 10, 9, 8, 7, 6, 5, 4, 3, 2 and 1. Hands up. Away from the counters. Yes, stop. ಇವತ್ತಿನ 3 ಜನ ಕಂಟೆಸ್ಟೆಂಟ್ಸ್ ಮನೋಜ್ ಇಲ್ಲಿ ಅಹಾನಾ ಶೆಟ್ಟಿ, ಅದೇ ರೀತಿ ಫಾತಿಮಾ ಸಲ್ವಾ ಅವರು. ಸೊ ಇವತ್ತಿನ ಕ್ವಾರ್ಟರ್ ಫೈನಲ್ಸ್ ರೌಂಡ್ನ ರೆಪ್ಲಿಕಾ ರೆಪ್ಲಿಕಾ ರೌಂಡನ್ನು ಮುಗಿಸಿದ್ದಾರೆ. ಸೊ ಅವರು ಮಾಡಿದಂತಹ ರೆಸಿಪಿ ಅವರ ಪ್ಲೇಟ್ಸಲ್ಲಿದೆ. ಸೊ ಆ ಒಂದು ಪ್ಲೇಟ್ಸನ್ನು ಇಲ್ಲಿ ನಮ್ಮ ತೀರ್ಪುಗಾರರಿಗೆ ಟೇಸ್ಟ್ ಮಾಡಲಿಕ್ಕೆ ತರುವಂಥ ಒಂದು ಹೊತ್ತು. ಸೊ ಫಸ್ಟ್ಗೆ ಈ ಕಡೆಯಿಂದ ಶುರು ಮಾಡೋಣ. ಸೊ ಫಾತಿಮಾ ಸಲ್ವಾ ಅವರೇ, ಸೊ ನೀವು ಮಾಡಿದಂಥ ರೆಸಿಪಿಯನ್ನು ಪ್ಲೀಸ್ ಸರ್ವ್ ಮಾಡಿ. ಫಾತಿಮಾ ಸಲ್ವಾ ಅವರೇ, ಹೇಗೆ ಮಾಡಿದ್ದೀರಾ ಇವತ್ತಿನ ರೆಪ್ಲಿಕಾ ರೌಂಡ್? ಸೊ ಕ್ವಾರ್ಟರ್ ಫೈನಲ್ಸ್ ರೌಂಡ್. I'm not very happy. You're not very happy. Okay. Why? ಯಾಕೆ? First thing is my sauce. Mainly, that's the main thing, and that got flopped. So But I sauce replaced it flop with ಆಗಿದೆಯಂತೆ. something else, with the chef's suggestion. It's a good thing he accepted. ಸೊ ತಪ್ಪುಗಳನ್ನು ಅಕ್ಸೆಪ್ಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಅದನ್ನು ಅವರು ಮಾಡಿದ್ದಾರೆ. Okay, chef, let's test. Chef, presentation wise, Plate, the vegetable cut is uneven. Should be cut the baton cut. Baton cut is the finger. Very thin. Louder. No, Not thin. thin. Then? The Okay, finger fat. cut. Okay, yeah. And thin was the garnish. Yeah. 2.5 inches this length and 4-5 centimeters. That's the For the breadth. vegetable. Okay. This is vegetable is uneven actually. You cut not julienne, not the medium, okay. And zucchini also not cooked. The cooked is okay, but its cutting is not proper. There's things missing. ಸೊ ಕಟ್ಟಿಂಗ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಐ ಥಿಂಕ್ ಕಟ್ಟಿಂಗ್ sauce. ಲಿಟಲ್ ಪ್ರಾಬ್ಲಮ್. You know the sauce. Yeah, it's very thin. And the sauce is not a beluite sauce because it's roux. There is 3 types of roux. One is white, blonde, and brown roux. Each is brown roux, but beluite is made by blonde White. roux. Okay, it is the brown roux, brown sauce. Okay. No. Vegetable are missing. Potato, there is thyme is missing. No thyme in potato. Vegetables are missing in that. Peppers. Seasoning. More pepper. More of pepper. Coriander less. Chili also missing, no? I added. I added chili. But the taste is not coming out. Not coming. Okay, I think the pepper is more. Main so. sauce is chili, And cilantro, belute. This flavor chili, cilantro means coriander. Chili Yeah. and coriander mix, Okay. taste have to come. You only garnish here. You didn't put here. For the sauce. Yeah. Okay. This potato also missing. This potato is thyme is missing. Thyme Let's is cook. missing. Yeah, cook cook. wise good. This onion also good. So add some balsamic vinegar and onion. This tangy taste is coming. It is good, nice. But here potato is thyme missing.
cut vegetables uneven, and there is the more pepper And and vegetables. sauce. Peppers are missing in chicken also. Okay, thank you for that. ಥ್ಯಾಂಕ್ಸ್. ಇವತ್ತು ಕ್ವಾರ್ಟರ್ ಫೈನಲ್ಸಲ್ಲಿ ಅವರು ಇದು ರೆಪ್ಲಿಕಾ ರೌಂಡ್ ಕೊಟ್ಟಿದ್ದರು. ಅದು ತುಂಬ ಡಿಫಿಕಲ್ಟ್ ಇತ್ತು, ವೆರಿ ಡಿಫಿಕಲ್ಟ್ ಇಟ್ ವಾಸ್. ನಮಗೆ ಚಿಕನ್ ಇಟ್ ವಾಸ್ ಅದು ಕಾಂಟಿನೆಂಟಲ್ ಡಿಶ್. ಇಟ್ ವಾಸ್ ವೆರಿ ಕಾಂಪ್ಲಿಕೇಟೆಡ್ ಆ್ಯಕ್ಚುಲಿ. ನನ್ನ ಸಾಸ್ ನಾ ಮಾಡಲಿಕ್ಕೆ ಇದ್ದದ್ದು ನನ್ನದು ಅಷ್ಟು ಸರಿಯಾಗಲಿಲ್ಲ. ನಾನು ಅದು ರೀಪ್ಲೇಸ್ ಮಾಡಿದೆ ವಿತ್ ಐಟಮ್ಸಲ್ಲಿ ಮಾಡಿದೆ. ಆ್ಯಂಡ್ ನನ್ನ ವೆಜಿಟೇಬಲ್ಸ್ ಕರೆಕ್ಟ್ ಚಾಪ್ ಆಗಲಿಲ್ಲ. ಹೋಪಿಂಗ್ ಫಾರ್ ದ ಬೆಸ್ಟ್. ಸೊ ನೆಕ್ಸ್ಟ್ ನಮ್ಮ ಜೊತೆ ಈ ಕಡೆ ಮನೋಜ್ ಇದ್ದಾರೆ. ಸೊ ಮನೋಜ್ ಅವರೇ ಬನ್ನಿ, ನೀವು ತುಂಬಾ ಟೆನ್ಷನಲ್ಲಿ ಇದ್ದೀರಾ. ಸೊ ಜಾಸ್ತಿ ಟೆನ್ಷನ್ ಕೊಡೋದು ಬೇಡ ಅಂತ ನಿಮ್ಮನ್ನು ಕರಿತಾ ಇದ್ದಾನೆ. ಸೊ ಎಸ್ ಪ್ಲೀಸ್ ಮನೋಜ್ ಅವರೇ. ಸೊ ಸ್ಟಾರ್ಟಿಂಗಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರಿ. ಟೈಮ್ ಬಗ್ಗೆ ಕಾನ್ಸಂಟ್ರೇಷನ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಸೊ ಲಾಸ್ಟ್ ಮಿನಿಟಲ್ಲಿ ನಾನು ಹೇಳ್ತಾ ಇದ್ದೆ ಟೈಮ್ ಇಲ್ಲ ಅಂತ. ಸೊ ಸ್ವಲ್ಪ ಕ್ವಿಕ್ ಆಗಿ ಮಾಡಬೇಕಿತ್ತು ಅಲ್ವಾ? ಸೊ ಶೆಫ್ಸ್ ಪ್ಲೀಸ್. Your big mistake is plating. Because it is replica round, no? Yeah. So replica I know, round, that that means was you have to over the the same top. thing. You have to replicate. Vegetables. Did you wash? No, I didn't wash. And again, hygiene issue is there. Yeah. And your area is very dirty. Yes. Okay, please taste. Chef. Yes, chef. This vegetable is not cooked, Celery. celery and everything, Salty. and little salty. Salty. Sauce is salty. Yeah. First you made the stock, no? That time you add salt. Yeah, I had salt. but Again I you neutralized it before itself, so I you thought it was not use there. that stock Yeah, the same stuff. and add more salt also. Yeah. There they did mistake. Again, chef. Thyme is missing in this potato. Thyme is missing. I added the time actually. Hmm? I added the time. Might be. I added Yes. it to Might this. be got burnt Yeah, burnt. Yeah. because your butter is got burnt. Yeah. Butter, no? Butter was- Hmm. Salt is very less. Chicken. Yeah. Hmm. Taste wise not up to the mark. Sauce and potatoes and this one. You add everything, but Not sufficient enough. not proper. Okay? Thank you. ಶೆಫ್ ನಾಕುಲು ರೆಪ್ಲಿಕಾ ರೌಂಡ್ ಮುಂದೆ ಮಲ್ತಿತ್ತೇರ. ಸೊ ಅಕಲ್ ದಾದ ಡಿಶ್ ಮಲ್ತಿತ್ತೇರ ಅಂಚನಿಕ್ಲು ಪ್ರೆಸೆಂಟ್ ಮಲ್ಪೊಡಿತ್ತೇಂಡ. ಇವನ್ ಟೇಸ್ಟ್ ವೈಸ್ ಆವಡ್ ಪ್ರೆಸೆಂಟೇಷನ್ ಲೆಕ್ಕ ಆವಡ್. ಸೊ ಏನ ಬೆಸ್ಟ್ ಕೊರಿ ಆ್ಯಂಡ್ ಅಕಲ್ ಕೊರ್ತಿನ ಇಂಗ್ರೀಡಿಯೆಂಟ್ಸ್ ಬಕ್ಕ ದಾದ ಪೂರ ಇತ್ತಂಡ ಪೂರ ಆ್ಯಡ್ ಮಲ್ಪೆ ಟ್ರೈ ಮಲ್ತೆ ಬಕ್ಕ ಲಾಸ್ಟಿಗೆ ಟೈಮ್ ಮ್ಯಾನೇಜ್ಮೆಂಟ್ಸ್ ಆವಂದೇನಕ ಪ್ಲೇಟಿಂಗ್ ಇಡು ಚೂರು ಸ್ಯಾಲೆಡ್ಸ್ ಮಾತ್ರ ಚೂರು ಇಂದು ಮಿಸ್ ಆಯ್ನ ಬಕ್ಕ ಪ್ಲೇಟಿಂಗ್ ಸೈಡ್ಲ ಮಸ್ತ್ ಡಿಫ್ರೆನ್ಸ್ ಇತ್ತೇನೆ. ಸೊ ಸೆಲೆಕ್ಟ್ ಆಫಿಂದ ಹೋಪ್ಸಿ ಜಾಂಡಲ್ಲ ಈತ ಮುಟ್ಟ ಬತ್ತಿನಕ್ಕೆ ಮಂಕ ಖುಷಿ ಆಂದುಂಡು. ಸೊ ಈ ವೇದಿಕೆ ಒಂಚಿ ಕೊರ್ತಿನಕ್ಕೆ ಮತ್ತು ಥ್ಯಾಂಕ್ಸ್ ಪಂಪೆ. ಸೊ ನೆಕ್ಸ್ಟ್ ಇವತ್ತಿನ ವೆರಿ ಲಾಸ್ಟ್ ಕಂಟೆಸ್ಟೆಂಟ್ ಅಹಾನಾ ಶೆಟ್ಟಿ ಅವರು. ಸೊ ಪ್ಲೀಸ್ ಬನ್ನಿ ನಿಮ್ಮ ರೆಸಿಪಿಯನ್ನು ಹಿಡ್ಕೊಂಡು ಪ್ಲೀಸ್. ಎಸ್ ಅಹಾನಾ ಶೆಟ್ಟಿ ಅವರ ಟೆನ್ಷನಲ್ಲಿ ಯಾವ ರೀತಿ ಮಾಡಿದ್ದೀರಾ ಇವತ್ತಿನ ರೆಸಿಪಿ ರೆಪ್ಲಿಕಾ ರೌಂಡ್? ಹೌ ವಾಸ್ ಇಟ್? They has to tell me. Did you see this in the plate? What chef had? Celery. Speak little loud. It was quite tensionally ಮತ್ತೆ ಮರ್ತೋಯ್ತು. I think his chicken is not cooked. Raw.
because pink color is not gone away. See? By seeing only we can make out. No? It's raw. Huh? So raw chicken cannot be tasted now. How come? और अंकल ना बन जाता हो. Chicken is very dangerous thing. You should cook properly because he has this dangerous bacteria. It's a salmonella. It's potato also now. Potato also uncooked. See, the crunch out sound is coming. Not cooked. You have to blanch first, 5 minutes, then cook with butter, or add little of stock also. Okay, everything written in this recipes. Yeah, blanched maybe that was not so enough. And your cutting of the vegetables also same. Two minutes is enough for the blanching. This one, zucchini, broccoli, carrot maybe take more time, but zucchini, broccoli 2 minutes. This is overcooked. I told you that time to remove fast. Your sauce is not equal quantity of flour and butter. It is more flour, less butter. Okay. Thank you, Anna. ಥ್ಯಾಂಕ್ ಯು ಅಹಾನಾ ಶೆಟ್ಟಿ ಅವರೇ. ಎನಿತ ರೌಂಡ್ ಕ್ವಾರ್ಟರ್ ಫೈನಲ್ ರೌಂಡ್ ಇತ್ತುಂಡು ಸೊ ಐಟ್ ಎಂಕ್ಲೆಗ್ ರೆಪ್ಲಿಕಾ ರೌಂಡ್ಸ್ ಅಂತ ಕೊಡ್ದಿತ್ತೇರು ಸೊ ಶೆಫ್ ನಕಲು 6 ಮಂತಿನ ಡಿಶಸ್ ಅವೇನು ಎಂಕ್ಲು ರೆಪ್ಲಿಕಾ ಮನ್ಪೊಡಿತ್ತೋಳು ಸೊ ಒಂತೆ ಚಾಲೆಂಜಿಂಗ್ ಆದಿತ್ತುಂಡು ಆ್ಯಂಡ್ ನಮಕ್ ಒಂತೆ ನ್ಯೂ ಟೆಕ್ನಿಕ್ಸ್ ಮಾತ ಕಲ್ಪರ ಇತ್ತುಂಡು ಬಿಕಾಸ್ ಐಟ್ ಒಂಚಿ ನಮಕ್ ಡಿಬೋನ್ ಮನ್ಪರ ಇತ್ತುಂಡು ಅವು ನಾನು ಫಸ್ಟ್ ಟೈಮ್ ಅಂತೀನಿ ಜಡ್ಜಸ್ ನಕಲು ಏನೋ ಡಿಶಸ್ ಟೇಸ್ಟ್ ಮಾಡ್ತಿದ್ದು ಹಾಂ ಮಿಕ್ಸ್ಡ್ ಕಮೆಂಟ್ಸ್ ಕೊಡ್ತೇರು ಸೊ ಗೊತ್ತು ಜಿ ಎಂಚ ಒಪ್ಪುಣಂದು ನೆಕ್ಸ್ಟ್ ಸೊ ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಅಪ್ಪೇನೋ ಇಜ್ಜ ಅಂದ ಅವಲ ಕನ್ಫ್ಯೂಷನ್ ಉಳ್ಳೆ ಐ ಆಮ್ ಜಸ್ಟ್ ಹೋಪಿಂಗ್ ಫಾರ್ ದ ಬೆಸ್ಟ್. ಇವತ್ತಿನ 3 ಜನ ಕಂಟೆಸ್ಟೆಂಟ್ಸ್ ಏನಿದ್ದಾರೆ, ಮನೋಜ್, ಅಹಾನಾ ಹಾಗೆಯೇ ಫಾತಿಮಾ ಸಲ್ವಾ ಅವರು ಮಾಡಿದಂಥ ರೆಸಿಪಿಯನ್ನು ನಮ್ಮ ತೀರ್ಪುಗಾರರು ಟೇಸ್ಟ್ ಮಾಡಿದ್ದಾರೆ. ಸೊ ತುಂಬಾ ಕೆಲವೊಂದು ಕಮೆಂಟ್ಸನ್ನು ಕೊಟ್ಟಿದ್ದಾರೆ. ಸೊ ಕೆಲವೊಂದು ಚೆನ್ನಾಗಾಗಿದೆ, ಕೆಲವೊಂದು ಚೆನ್ನಾಗಾಗಿಲ್ಲ. ಸೊ ಕೆಲವೊಂದನ್ನು ಮಿಸ್ ಮಾಡಿದ್ದಾರೆ, ಕೆಲವೊಂದನ್ನು ಹಾಕೇ ಇಲ್ಲ. ಸೊ ಈ ರೀತಿ ತುಂಬಾ ಮಿಸ್ಟೇಕ್ಸನ್ನು ಮಾಡಿದ್ದಾರೆ. ಸೊ ಮಾಸ್ಟರ್ ರೆಸಿಪಿಯನ್ನು ಕಾಪಿ ಮಾಡೋದು ಅಷ್ಟು ಈಸಿ ಆಗಿರುವಂಥ ಒಂದು ವಿಷಯ ಅಲ್ಲ. ಸೊ ಇವರು ಮಾಸ್ಟರ್. ಸೊ ಇಲ್ಲಿ ನಮ್ಮ ಕಂಟೆಸ್ಟೆಂಟ್ಸ್ ಹೋಮ್ ಕುಕ್ಸ್ ಏನಿದ್ದಾರೆ, ಸೊ ಅದನ್ನು ಆದಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಆದರೂ ಇಲ್ಲಿವರೆಗೂ ಅಷ್ಟು ಸಿಮಿಲರ್ ರೆಸಿಪಿಯನ್ನು ಮಂಡಲ್ ಸರ್ಗೆ ಯಾರು ಕೂಡ ಕೊಟ್ಟು ಇಂಪ್ರೆಸ್ ಮಾಡಿಲ್ಲ. ಸೊ ನೋಡೋಣ, ಇನ್ನೂ 3 ಜನ ಕಂಟೆಸ್ಟೆಂಟ್ಸ್ನವರು ಬಾಕಿ ಇದ್ದಾರೆ. ಸೊ ಅವರು ಯಾವ ರೀತಿ ಮಾಡ್ತಾರೆ ಅಂತ. ಆದರೆ ಇವತ್ತಿನ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸುವಂಥ ಒಂದು ಹೊತ್ತು. ಸೊ ದಿಸ್ ಇಸ್ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ 2020. ಸೊ ಸೀಸನ್ 1 ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಸ್ಪಾನ್ಸರ್ ಆಗಿ ನಮ್ಮ ಜೊತೆ ಇದ್ದಾರೆ. ಸೊ ಆಪಲ್ ಮಾರ್ಟ್ ಹೈಪರ್ ಮಾರ್ಕೆಟ್, ಮಂಗಳೂರಿನ ಅತಿ ದೊಡ್ಡ ಸೂಪರ್ ಮಾರ್ಕೆಟ್ ಚೈನ್. ಅದೇ ರೀತಿ ಪವರ್ಡ್ ಬೈ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಇನ್ ಅಸೋಸಿಯೇಷನ್ ವಿತ್ ಇಂಡಿಯನ್ ಡಿಸೈನ್ ಸ್ಕೂಲ್, ಇಂಟೀರಿಯರ್ ಡಿಸೈನ್ ಕಾಲೇಜ್, ಮ್ಯಾಂಗ್ಳೂರ್, and tried, tested and trusted Aruna Masala since 1980. and ಈ ಒಂದು ಕಾರ್ಯಕ್ರಮಕ್ಕೆ ಕೋ ಸ್ಪಾನ್ಸರ್ಸ್ ಆಗಿ ನಮ್ಮ ಜೊತೆ ಇದ್ದಾರೆ ದ ಓಷನ್ ಪರ್ಲ್ ಹೋಟೆಲ್, ಶುಗರ್ ಕ್ಲೌಡ್ ಬ್ರೌನೀಸ್, AK ಕ್ಲೆನ್ಸ್ ಆಫ್ ಕ್ಲೀನಿಂಗ್ ಪ್ರಾಡಕ್ಟ್ಸ್ ಅಂಡ್ ಮೀಡಿಯಾ ಪಾರ್ಟ್ನರ್ ಆಗಿ ನಮ್ಮ ಜೊತೆ ಇದ್ದಾರೆ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ, ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ನಮ್ಮ ಟಿವಿ ಪ್ರಿಂಟ್ ಪಾರ್ಟ್ನರ್ ವಾರ್ತಾ ಭಾರತಿ ಅಂಡ್ ರೇಡಿಯೋ ಪಾರ್ಟ್ನರ್ 93.5 ಸೊ ರೆಡ್ FM. ಸೊ ಇವತ್ತಿನ ಈ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸುವಂಥ ಒಂದು ಹೊತ್ತು. ಸೊ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. Come on, home cooks, let's cook in the Master Class kitchen. Master Class Chef of the Year 2020. Master Class Chef of the Year